ರಿವರ್ಟನ್ ಎಂಬ ಮಂಜು ಮುಸುಕಿದ ನಗರ. ಅಲ್ಲಿ ಈ ಕತೆ ಹೀರೋ ಆದ ಎಲಿಯಾಸ್ ಥಾರ್ನ್ ವಾಸಿಸುತ್ತಿದ್ದನು. ಎಲಿಯಾಸ್ ಒಬ್ಬ ಸಾಮಾನ್ಯ ಕಳ್ಳನಲ್ಲ. ಅವನು ಶ್ರೀಮಂತರಿಂದ ಕದ್ದು ಬಡವರಿಗೆ ಸಹಾಯ ಮಾಡುವ ಆಧುನಿಕ ಕಾಲದ ರಾಬಿನ್ ಹುಡ್. 42 ವರ್ಷದ ಇವನು ತಂತ್ರಜ್ಞಾನ ಮತ್ತು ಕೋಡಿಂಗ್ನಲ್ಲಿ ಎತ್ತಿದ ಕೈ. ಈ ಬಾರಿ ಅವನ ಗುರಿ ವಿಕ್ಟರ್ ಕೇನ್ ಎಂಬ ಭ್ರಷ್ಟ ಉದ್ಯಮಿಯದಾಗಿತ್ತು. ಕೇನ್ ಬಡವರಿಗೆ ವಿಷಕಾರಿ ಔಷಧಗಳನ್ನು ಮಾರಿ ಹಣ ಮಾಡುತ್ತಿರುತ್ತಾನೆ. ಅವನ ಪಾಪದ ದಾಖಲೆಗಳು ಎಂಬಂತೆ ಇರುವ ಡೇಟಾ ಡ್ರೈವ್ ಕದಿಯಲು ಎಲಿಯಾಸ್ ಅವನ ಮನೆಗೆ ನುಗ್ಗುತ್ತಾನೆ. ಭಾರೀ ಮಳೆಯ ನಡುವೆ ಎಲಿಯಾಸ್ ಎತ್ತರದ ಕಟ್ಟಡವನ್ನೇರಿ ಕೇನ್ನ ಮನೆ ತಲುಪುತ್ತಾನೆ. ಲೇಸರ್ ಬೇಲಿಗಳನ್ನು ದಾಟಿ ರಹಸ್ಯ ಲಾಕರ್ ಅನ್ನು ಓಪನ್ ಮಾಡುತ್ತಾನೆ. ಆದರೆ ಡ್ರೈವ್ ಕೈಗೆ ಸಿಕ್ಕುತ್ತಿದ್ದಂತೆಯೇ ಅಲಾರಂ ಕಿರುಚಾಡಲು ಶುರುಮಾಡುತ್ತದೆ. ಭದ್ರತಾ ಸಿಬ್ಬಂದಿ ಅವನನ್ನು ಸುತ್ತುವರೆಯಲು ಬರುತ್ತಾರೆ. ಪ್ರಾಮಾಣಿಕ ಪೊಲೀಸ್ ಅಧಿಕಾರಿ ಲೀನಾ ರೇಯಸ್. ಲೀನಾ ಒಬ್ಬ ದಕ್ಷ ಪೊಲೀಸ್ ಅಧಿಕಾರಿ. ವ್ಯವಸ್ಥೆಯು ಎಷ್ಟೇ ಭ್ರಷ್ಟವಾಗಿದ್ದರೂ ಅವಳು ನ್ಯಾಯದ ಪರ ಇರುತ್ತಾಳೆ. ವಿಕ್ಟರ್ ಕೇನ್ನ ಮನೆಯಲ್ಲಿ ಕಳ್ಳತನ ನಡೆಯುತ್ತಿದೆ ಎಂಬ ಸುಳಿವು ಸಿಕ್ಕ ತಕ್ಷಣ ಅವಳು ಅಲ್ಲಿಗೆ ಧಾವಿಸುತ್ತಾಳೆ. ವಿಶೇಷವೆಂದರೆ ಆ ಸುಳಿವನ್ನು ಅನಾಮಧೇಯವಾಗಿ ನೀಡಿದ್ದೇ ಎಲಿಯಾಸ್. ಇವರಿಬ್ಬರ ಉದ್ದೇಶವೂ ಒಂದೇ, ಕೇನ್ನನ್ನು ಹಿಡಿಯುವುದು. ಆದರೆ ಅವರು ಕಾನೂನಿನ 2 ಬೇರೆ ಬೇರೆ ಬದಿಗಳಲ್ಲಿ ನಿಂತಿದ್ದಾರೆ. ಮುಂದೇನಾಗಬಹುದು? ಎಲಿಯಾಸ್ ಪೊಲೀಸರಿಂದ ತಪ್ಪಿಸಿಕೊಳ್ಳುತ್ತಾನಾ? ಅಥವಾ ಲೀನಾ ಮತ್ತು ಎಲಿಯಾಸ್ ಕೈ ಜೋಡಿಸಿ ಆ ಭ್ರಷ್ಟು ಉದ್ಯಮಿಯನ್ನು ಜೈಲಿಗೆ ಕಳುಹಿಸುತ್ತಾರಾ? ಪೊಲೀಸ್ ಅಧಿಕಾರಿಯಾದ ಲೀನಾ ಅವನನ್ನು ಬೆನ್ನಟ್ಟುತ್ತಿದ್ದಾಳೆ. ಆದರೆ ಅಲ್ಲಿ ಒಂದು ತಿರುವಿದೆ. ಕೇನ್ ಎಂಬ ಪ್ರಭಾವೀ ವ್ಯಕ್ತಿಯ ಅವನ ಗೂಂಡಾಗಳು ಎಲಿಯಾಸ್ ಮತ್ತು ಲೀನಾ ಇಬ್ಬರ ಮೇಲೂ ಗುಂಡಿನ ದಾಳಿ ನಡೆಸುತ್ತಿದ್ದಾರೆ. ಆ ಡ್ರೈವ್ನಲ್ಲಿರುವ ರಹಸ್ಯ ಹೊರಬರಬಾರದು ಎಂದು ಕೇನ್ ಅದನ್ನು ನಾಶ ಮಾಡಲು ಪ್ರಯತ್ನಿಸುತ್ತಿದ್ದಾನೆ. ಇತ್ತ ನಗರದ ಇನ್ನೊಂದು ಮೂಲೆಯಲ್ಲಿ ಹೆರಾಲ್ಡ್ ಎಂಬ ಸಾಮಾನ್ಯ ಲೆಕ್ಕಪರಿಶೋಧಕ ಇದ್ದಾನೆ. ಇವನು ವರ್ಷಗಳ ಹಿಂದೆ ಕೇನ್ನ ಕಂಪನಿಯಲ್ಲಿ ಕೆಲಸ ಮಾಡುವಾಗ ಕೆಲವು ಅಕ್ರಮಗಳನ್ನು ಪತ್ತೆಹಚ್ಚಿದ್ದನು. ಆದರೆ ಹೆದರಿ ಸುಮ್ಮನಾಗಿದ್ದನು. ಈಗ ಟಿವಿಯಲ್ಲಿ ನಡೆಯುತ್ತಿರುವ ಗಲಾಟೆಯನ್ನು ನೋಡಿ ತಾನು ಅಂದು ಮುಚ್ಚಿಟ್ಟ ವಿಷಯವೇ ಇಂದಿನ ಈ ಅವ್ಯವಸ್ಥೆಗೆ ಕಾರಣ ಎಂದು ಅವನಿಗೆ ಪ್ರಾಯಶ್ಚಿತ್ತವಾಗುತ್ತಿದೆ. ಕೊನೆಗೆ ಲೀನಾ ಎಲಿಯಾಸ್ನನ್ನು ಹಿಡಿಯುತ್ತಾಳೆ. ಆಗ ಎಲಿಯಾಸ್ ಒಂದು ಆಘಾತಕಾರಿ ವಿಷಯ ತಿಳಿಸುತ್ತಾನೆ. ಕೇನ್ನ ಕಂಪನಿಯು ಮಕ್ಕಳ ಜೀವಕ್ಕೆ ಅಪಾಯಕಾರಿಯಾದ ಮಾದಕ ವಸ್ತುಗಳನ್ನು ತಯಾರಿಸುತ್ತಿದೆ ಮತ್ತು ಅದರ ಎಲ್ಲ ಸಾಕ್ಷಿಗಳು ಈ ಡ್ರೈವ್ನಲ್ಲಿವೆ. ಆದರೆ ಕೇನ್ನ ಹ್ಯಾಕರ್ಗಳು ಆ ಡ್ರೈವ್ ಅನ್ನು ದೂರದಿಂದಲೇ ಅಳಿಸಿ ಹಾಕುತ್ತಿದ್ದಾರೆ ಎಂದು. ಕೇನ್ ಎಂಬ ವಿಲನ್ನ ಕಡೆಯವರು ಮುಖವಾಡ ಧರಿಸಿ ಪೊಲೀಸ್ ಕಾರುಗಳ ಮೇಲೆ ದಾಳಿ ಮಾಡುತ್ತಾರೆ. ಆಗ ಎದುರಾಳಿಗಳಾಗಿದ್ದ ಎಲಿಯಾಸ್ ಕಳ್ಳ ಮತ್ತು ಲೀನಾ ಪೊಲೀಸ್ ಅಧಿಕಾರಿ ಒಂದಾಗಿ ಅವರ ವಿರುದ್ಧ ಹೋರಾಡುತ್ತಾರೆ. ಈ ಹೋರಾಟದಲ್ಲಿ ಎಲಿಯಾಸ್ಗೆ ಗಾಯವಾಗುತ್ತದೆ. ಅಷ್ಟರಲ್ಲಿ ಲೀನಾಗೆ ತನ್ನ ಮೇಲಧಿಕಾರಿಗಳಿಂದ ಹೋರಾಟ ನಿಲ್ಲಿಸು ಎಂಬ ಭ್ರಷ್ಟ ಆದೇಶ ಬರುತ್ತದೆ. ಅತ್ತ ಹೆರಾಲ್ಡ್ ಎಂಬ ಸಾಮಾನ್ಯ ವ್ಯಕ್ತಿ ತನ್ನ ಕಂಪ್ಯೂಟರ್ ಕೌಶಲ ಬಳಸಿ ಕೇನ್ನ ರಹಸ್ಯ ಡೇಟಾವನ್ನು ಹ್ಯಾಕ್ ಮಾಡಿ ಸತ್ಯವನ್ನು ಜಗತ್ತಿಗೆ ತಿಳಿಸುತ್ತಾನೆ. ಇದರಿಂದಾಗಿ ಕೇನ್ನ ಅಸಲಿ ಮುಖ ಬಯಲಾಗುತ್ತದೆ. ಅಂತಿಮವಾಗಿ ಲೀನಾಳ ನಿಷ್ಠಾವಂತ ತಂಡ ಬಂದು ಕೇನ್ನ ಜನರನ್ನು ಬಂಧಿಸುತ್ತದೆ. ಲೀನಾ ತನ್ನ ಶತ್ರುವಾಗಿದ್ದರೂ ಎಲಿಯಾಸ್ ಮಾಡಿದ ಸಹಾಯಕ್ಕಾಗಿ ಅವನನ್ನು ಬಂಧಿಸದೆ ಹೋಗಲು ಬಿಡುತ್ತಾಳೆ. ಕೇನ್ ಪೊಲೀಸರ ಪಾಲಾಗುತ್ತಾನೆ. ಆದರೆ ಹೋಗುವಾಗ ಇದು ಇನ್ನೂ ಮುಗಿದಿಲ್ಲ ಎಂದು ಎಚ್ಚರಿಕೆ ನೀಡುತ್ತಾನೆ.